ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬೋಟಿಕ್ ಸ್ಟೈಲಲ್ಲಿ ಬ್ಲೌಸ್ ಕಟಿಂಗ್ ಮಾಡೋಣ, ಬನ್ನಿ. ಯಾವ ರೀತಿ ಕಟಿಂಗ್ ಮಾಡೋದು ನೋಡೋಣ. ಕಡೆ ಇರಬೇಕು, ಕ್ಲೋಸ್ ಇರೋದು ನಮ್ಮ ಕಡೆ ಇರಬೇಕು. ಯಾವಾಗಲೂ ಈ ಥರ ಇಟ್ಕೋಬೇಕು. ಬೋಟಿಕ್ ಸ್ಟೈಲಲ್ಲಿ ಇದೇ ರೀತಿಯೇ ಕಟಿಂಗ್ ಮಾಡೋದು, ಓಕೆನಾ. ಮೊದಲನೇದಾಗಿ ಇಲ್ಲಿ ಅರ್ಧ ಇಂಚಿಗೆ ಮಾರ್ಜಿನ್ನು ಬಿಡಬೇಕು, ಓಕೆನಾ. ಇದು ಸ್ಟಿಚಿಂಗಿಗೆ ಅರ್ಧ ಇಂಚು ಮಾರ್ಜಿನ್ ಸ್ಟಿಚಿಂಗಿಗೆ, ಓಕೆನಾ. ಇದಿಷ್ಟಾಯಿತು. ಬ್ಲೌಸ್ನ ಈ ರೀತಿ ಉಲ್ಟಾ ಮಾಡ್ಕೊಳ್ಳಿ. ಮೊದಲನೇದಾಗಿ ಈ ರೀತಿ ಉಲ್ಟಾ ಇಟ್ಕೊಂಡು ಬ್ಲೌಸ್ನ ಉದ್ದ ನೋಡ್ಕೋಬೇಕು. ಇಲ್ಲಿಂದ ನೋಡಿ, ಈ ಶೋಲ್ಡರ್ ಜಾಯಿಂಟ್ ಇರುತ್ತಲ್ಲ, ಇಲ್ಲಿಂದ ಇಲ್ಲಿವರೆಗೂ ತೊಗೊಳ್ಳಿ. ನೀವು ಟೇಪಲ್ಲಾದರೂ ತೊಗೋಬೋದು, ಇಲ್ಲ ಹಾಗೇನೋ ಅಳತೆ ತೊಗೋಬೋದು. ನೋಡಿ, ಇಲ್ಲಿಂದ ಇಟ್ಕೊಂಡು ಇದು ನಮಗೆ 14 ಇಂಚಿದೆ, ಓಕೆನಾ. 14 ಇಂಚು, 14 ಇಂಚಿಗೆ ಮಾರ್ಕ್ ಮಾಡೋಣ. ಇಲ್ಲಿ 14 ಇಂಚಿಗೆ ಮಾರ್ಕ್ ಮಾಡಿ ಉದ್ದ ಇಲ್ಲಿ ಒಂದು ಅರ್ಧ ಇಂಚು ಮೇಲೆ ಸ್ಟಿಚಿಂಗ್ ಬಿಡಿ, ಓಕೆನಾ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಆಯಿತು. ಈಗ ಡೀಪ್ ನೋಡ್ಕೋಬೇಕು. ಬ್ಲೌಸಲ್ಲಿ ಈ ರೀತಿ ಇಟ್ಕೊಂಡು ಬೆನ್ನಿನಿಂದ ಈ ಕಡೆ ಹಿಂದೆ ಹೀಗೆ ಇಟ್ಕೊಳ್ಳಿ. ನಿಮ್ಗೆ ಏನಾದರೂ ಇದು ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ನೀವು ಟೇಪಲ್ಲೂ ಅಳತೆ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ನೋಡಿ, ಎಷ್ಟು ಇಂಚಿದೆ. ಇದು 4 ಇಂಚಿದೆ, ಒಂಚೂರು ಕಡಿಮೆ ಇದೆ. ನಾನು 4 ಇಂಚೇ ಇಡ್ತೀನಿ, ಓಕೆನಾ. 4 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ತೀನಿ. ಇದು ಆ್ಯಕ್ಚುಲಿ ವರ್ಕ್ ಇರೋದ್ರಿಂದ ನಮಗೆ ಅದು ವರ್ಕಿಗೆ ಎಷ್ಟು ಇಟ್ಟಿದ್ದೀವೋ ಈ ಮಾರ್ಜಿನಲ್ಲಿ ಇಟ್ಟಿದ್ದೀನಿ. ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ, ಓಕೆನಾ. ಇದಾಯಿತು. ಇಲ್ಲಿಂದ ಇಲ್ಲಿಗೆ 3 ಇಂಚಿಗೆ ಮಾರ್ಕ್ ಮಾಡ್ತೀನಿ, ಓಕೆನಾ. ಈ ರೀತಿ ಆಯಿತು. ಈಗ ಸೊಂಟದ ಸುತ್ತಳತೆ ತೊಗೊಳ್ಳೋಣ. ಸೊಂಟದ ಸುತ್ತಳತೆ ಬಂದ್ಬಿಟ್ಟು ಈ ಥರ ಉಕ್ಸ್ಪಟ್ಟಿ ಕಡೆಯಿಂದ ತೊಗೊಳ್ಳಿ. ಯಾವಾಗಲೂ ಈ ರೀತಿ ಉಕ್ಸ್ಪಟ್ಟಿ ಕಡೆಯಿಂದ ಈ ರೀತಿ ನೀಟಾಗಿ ತೊಗೋಬೇಕು, ಓಕೆನಾ. ಇಲ್ಲಿಂದ ಇದು 34 ಇದೆ, ಓಕೆನಾ. ಈ 34ನ 4 ಭಾಗ ಮಾಡಿ. ಈ ರೀತಿ ಟೇಪನ್ನು 4 ಭಾಗ ಮಾಡಿ. ಈಗ ಇಲ್ಲಿ ಎಷ್ಟು ಬರುತ್ತೆ ಅಷ್ಟನ್ನು ಅಲ್ಲಿ ಇಟ್ಕೊಳ್ಳಿ. 8.5 ಇದೆ, 8.5ಗೆ ಇಲ್ಲಿ ಮಾರ್ಕ್ ಮಾಡಿ. 8.5ಗೆ ಮಾರ್ಕ್ ಮಾಡಿ 1 ಇಂಚು ಡಾಟ್ಗೆ, 2 ಇಂಚು ಎಕ್ಸ್ಟ್ರಾ ಸ್ಟಿಚ್ಚಿಂಗಿಗೆ, ಓಕೆನಾ. ಆಯಿತು. ಈಗ ಎದೆ ಸುತ್ತಳತೆ ನೋಡಬೇಕು. ಉಕ್ಸ್ಪಟ್ಟಿ ಕಡೆಯಿಂದ ನೋಡಿ, ಓಕೆನಾ. ಈ ರೀತಿ ಇಟ್ಕೊಂಡು ಇಲ್ಲಿ ಕಂಕ್ಳಲ್ಲಿ ಜಾಯಿಂಟ್ ಇರುತ್ತಲ್ಲ, ಇಲ್ಲಿಂದ ಇಲ್ಲಿವರೆಗೂ ತೊಗೊಳ್ಳಿ, ಓಕೆನಾ. ಇಲ್ಲಿ ಉಕ್ಸ್ಪಟ್ಟಿ ಇರುತ್ತಲ್ಲ, ಉಕ್ಸ್ಪಟ್ಟಿ ಕಡೆಯೇ ತಗೋಬೇಕು, ಓಕೆನಾ. ಇದು ಬಂದ್ಬಿಟ್ಟು ನಮಗೆ 9.75 ಇದೆ, ಓಕೆನಾ. 9.75ಗೆ ಮಾರ್ಕ್ ಮಾಡ್ಕೊಳ್ಳೋಣ. 9.75 ಅಂದರೆ ಇವಾಗ ನಮಗೆ ಎಷ್ಟು ಬರುತ್ತೆ ಅಂದರೆ ಸುತ್ತಳತೆ, ಎದೆ ಸುತ್ತಳತೆ ನೋಡಿ. ಈ 9.75ನ ಈ ಥರ 2 ಭಾಗ ಮಾಡಿ. ಎಷ್ಟು ಬಂತು? 19.5. 19.5 ಎಷ್ಟಾಯಿತು? 39 ಇಂಚು. ಇದು ಎದೆ ಸುತ್ತಳತೆ ಬಂದ್ಬಿಟ್ಟು ಟೋಟಲು ನಮಗೆ 39. 39ನ್ನು 4 ಭಾಗ ಮಾಡಿದ್ರೆ ನಮಗೆ 9.75 ಬರುತ್ತೆ, ಓಕೆನಾ. ಎದೆ ಸುತ್ತಳತೆ ಬಂದ್ಬಿಟ್ಟು 39, ಓಕೆನಾ. ಈಗ ಹೆಚ್ಚು ಕಡಿಮೆ ಇದು 40 ಇಂಚು ಲೆಕ್ಕ ಅಲ್ವಾ. ಇಲ್ಲಿ ಬಂದ್ಬಿಟ್ಟು 2.25 ಇಡೋಣ, ಓಕೆನಾ. 2.25. ಇಲ್ಲಿಂದ ಬಂದ್ಬಿಟ್ಟು ಶೋಲ್ಡರ್ ಎಷ್ಟಿದೆ? ಶೋಲ್ಡರ್ ಬಂದ್ಬಿಟ್ಟು 2.5 ಇದೆ. ನಾನು 3 ಇಂಚ್ ಇಡ್ತೀನಿ, ಅಷ್ಟಾಗುತ್ತೆ. ಹೌದು, ಓಕೆನಾ. ಯಾಕೆಂದರೆ ಅವ್ರ ಪಟ್ಟಿ ದೊಡ್ಡದು ಬೇಕು ಅಂತ ಹೇಳಿರೋದ್ರಿಂದ 5.25 ಇಟ್ಕೊತೀನಿ. ಇವಾಗ ಇದನ್ನು ಇಲ್ಲಿಂದ ಜಾಯಿಂಟ್ ಮಾಡ್ಕೊಂಬಿಡೋಣ. ನೆಕ್ಕದು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡೋಣ. ಇದು ಕಟಿಂಗ್ ಮಾಡಲ್ಲ ನಾನು, ಇಲ್ಲಿ ವರ್ಕ್ ಬರುತ್ತೆ. ನಾನು ಸ್ಟಿಚಿಂಗ್ ಮಾಡೋ ತೋರಿಸ್ತೀನಿ ನಿಮಗೆ, ಓಕೆನಾ. ಇದಾಯಿತು. ಇವಾಗ ಇಲ್ಲಿಂದ ಈ ಬ್ಲೌಸಲ್ಲಿ ಈ ರೀತಿ ತೊಗೊಳ್ಳಿ. ಇವಾಗ ಇಲ್ಲಿ ಎಲ್ಲಿಂದ ಆರ್ಮೂಲ್ ರೌಂಡ್ ಇದೆ, ಸ್ಲೀವ್ ಜಾಯಿಂಟ್ ಇದೆ, ಅದನ್ನು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಜಾಯಿಂಟಿಗೂ ಇಲ್ಲಿಗೆ ಬರುತ್ತೆ, ಓಕೆನಾ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಈಗ ಇದನ್ನು ಇಲ್ಲಿಂದ ಮಾರ್ಕ್ ಮಾಡಿ, ಓಕೆ. ಇಲ್ಲಿಂದ ಆಯಿತು. ಮತ್ತು ಇಲ್ಲಿಂದ ಬಂದ್ಬಿಟ್ಟು ಇಲ್ಲಿ ಎಷ್ಟು 5.25ಗೆ ಇಟ್ಕೊಂಡ್ವಲ್ಲ, ಅದೇ 5.25 ಇಲ್ಲೂ ಮಾರ್ಕ್ ಮಾಡಿ. ಇಲ್ಲಿಂದ ಮಾರ್ಕ್ ಮಾಡ್ಕೊಳ್ಳಿ, ಓಕೆನಾ. ಈಗ ಇದನ್ನು ಜಾಯಿಂಟ್ ಮಾಡಿ, ಓಕೆನಾ.
ಇವಾಗ ಇದನ್ನು ನೀವಿಲ್ಲಿ 1 ಇಂಚಿಗೆ ಮಾರ್ಕ್ ಮಾಡಿ ಈ ಥರ ಆಲ್ಮೋಸ್ಟ್ ಸ್ಕೇಲ್ ಇರುತ್ತಲ್ಲ ಇದರಲ್ಲಿ ಮಾರ್ಕ್ ಮಾಡ್ಕೋಬೋದು. ಈ ಥರ ನೋಡಿ, ಇಷ್ಟೇ. ಓಕೆನಾ? ಈ ರೀತಿ ನೀಟಾಗಿ ಬಂದ್ಬಿಡ್ತು. ಮತ್ತು ಇಲ್ಲಿಂದ ಇಲ್ಲಿಗೆ ಇದನ್ನು ಜಾಯಿಂಟ್ ಮಾಡಿ, ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿ. ಓಕೆನಾ? ಇದು ರೆಡಿ ಆಯಿತು. ಓಕೆನಾ? ಇದಿಷ್ಟು. ಈಗ ಇದಕ್ಕೆ ಡಾಟ್ ಪಾಯಿಂಟ್ ಬಂದ್ಬಿಟ್ಟು ಇಲ್ಲಿ ಮಧ್ಯೆ, ಶೋಲ್ಡರ್ ಮಧ್ಯೆ ಇಟ್ಕೊಳ್ಳಿ. ಇಲ್ಲಿ ಮಧ್ಯೆ ಬರುತ್ತೆ. ಇದನ್ನು ಇಲ್ಲಿಂದ ಫೋಲ್ಡ್ ಮಾಡಿದಾಗ ಇಲ್ಲಿ ಬರುತ್ತೆ. ಓಕೆನಾ? ಇಲ್ಲಿ ನಮಗೆ ಡಾಟ್ ಪಾಯಿಂಟ್ ಬರುತ್ತೆ. ಇದನ್ನು ಬಂದ್ಬಿಟ್ಟು ಒಂದು 4 ಇಂಚ್ ಇಟ್ಟರೆ ಸಾಕು. ಓಕೆನಾ? ಶೋಲ್ಡ್ರ್ ಮಧ್ಯೆ ಬರಬೇಕು. ಓಕೆನಾ? ಆಯಿತು. ಇದು ಆಯಿತು. ಇದು ರೌಂಡ್ ಶೇಪ್ ಬರುತ್ತೆ. ನಾನು ಹೇಳ್ದಂಗೆ ಇದು ಕಟ್ಟಿಂಗ್ ಏನು ಮಾಡಲ್ಲ. ಇದಿಷ್ಟು ಈ ರೀತಿ ಕಟ್ ಮಾಡ್ಕೋಬೇಕು. ಓಕೆನಾ? ಈ ರೀತಿ ಆಲ್ಮೋಸ್ಟ್ ಸ್ಕೇಲ್ ಇದೆ ನೋಡಿ. ಇಷ್ಟೇ, ನಿಮಗೆ ಕಷ್ಟನೇ ಆಗೋದಿಲ್ಲ. ಆರಾಮಾಗಿ ನೀವು ಕಟ್ಟಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆನಾ? ನೀವು ಬೇಕು ಅಂದರೆ ಒಂದ್ಸಲ ಸ್ಲೀವ್ಸ್ನ ಚೆಕ್ ಮಾಡ್ಕೋಬೋದು. ಈ ರೀತಿ ಹಿಂದೆಗಡೆ ಇರುತ್ತಲ್ಲ ಅದನ್ನು ತೊಗೊಳ್ಳಿ. ಮುಂದೆ ಶೇಪ್ ತೆಗ್ದಿರ್ತೀವಿ, ಹಿಂದೆ ತೊಗೊಳ್ಳಿ, ಮುಂದೆದು ಬೇಡ. ಓಕೆನಾ? ಈ ರೀತಿ ಇಟ್ಕೊಂಡು ನೋಡಿ, ಕರೆಕ್ಟಾಗಿ ಬಂದಿದೆ. ಸೊ ಓಕೆನಾ? ಕರೆಕ್ಟಾಗಿದೆ. ಇವಾಗ ಕಟ್ ಮಾಡ್ಕೊಳ್ಳೋಣ ನೀಟಾಗಿ. ಇವಾಗ ಈ ಕಡೆಯಿಂದಲೂ ಕಟ್ ಮಾಡ್ಕೊಳ್ಳಿ. ಇಲ್ಲಿಗೆ ಆಯಿತು. ಇದು ಮಾರ್ಕ್ ಹಾಕೊಂಬಿಡಿ. ಈ ರೀತಿ ನೀವು ಆರಾಮಾಗಿ ಬೋಟಿಕ್ ಸ್ಟೈಲಲ್ಲಿ ಕಟಿಂಗ್ ಮಾಡಿ ಫಿನಿಶಿಂಗ್ ಕೊಟ್ಟರೆ ನಿಮಗೆ ಆರಾಮಾಗಿ ಬ್ಲೌಸ್ಗಳು ಬರುತ್ತೆ. ಜಾಸ್ತಿ ಬ್ಲೌಸ್ಗಳು. ಓಕೆನಾ? ಇವಾಗೆಲ್ಲ ಜಾಸ್ತಿ ಹೇಳೋದೇ ಆ ಥರ ಬೋಟಿಕ್ ಸ್ಟೈಲಲ್ಲಿ ಸ್ವಲ್ಪ ಈ ರೀತಿ ಇಟ್ಕೊಂಡಿದ್ದೀನಿ ನೋಡಿ. ಈ ರೀತಿ ಇದೆ. ಓಕೆನಾ? ಈ ರೀತಿ ಬೋಟಿಕ್ ಸ್ಟೈಲಲ್ಲಿ ಕಟಿಂಗ್ ಮಾಡೋದು. ನೀವು ಈ ಥರ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.